ಪೀಪಲ್ ಟಿವಿ ನೋಡ್ತಾ ಇರೋರಿಗೆಲ್ಲ ಶರಣುಗಳು. ಇವತ್ತು ನಾನು ಮಾತನಾಡುವಂತ ವಿಚಾರ ಯಾವುದು ಅಂತಂದ್ರೆ, ಈ MLAಗಳಿಗೆ ಟೈಮ್ ಟೇಬಲ್ನ ಫಿಕ್ಸ್ ಮಾಡಬೇಕು. ಯಾಕೆ ಫಿಕ್ಸ್ ಮಾಡಬೇಕು ಮತ್ತೆ ಅದು ಸಾಧ್ಯತೆ ಇದೆಯಾ ಆ ವಿಚಾರದ ಬಗ್ಗೆ ನಾವು ಈಗಾಗಲೇ ಒಂದಷ್ಟು ಬರವಣಿಗೆ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಆ ಒಂದಷ್ಟು ಅಭಿಪ್ರಾಯನ ಕೂಡ ಸಂಗ್ರಹಿಸಿದೀವಿ. ಎಲ್ಲೆಲ್ಲಿ ಆಸಕ್ತರಿದ್ದಾರೋ ಅವ್ರ ಮುಂದೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಅದು ಬಂದಂತ ಅಭಿಪ್ರಾಯಗಳು ಸರಿ ಇದೆ, ನಾವು ಇದನ್ನ ಕೇಳಬೇಕು, ನಾವು ಈ MLAಗಳಿಗೆ ಟೈಮ್ ಟೇಬಲ್ ಅನ್ನೋದನ್ನ ಫಿಕ್ಸ್ ಮಾಡಲೇಬೇಕು ಅನ್ನುವಂಥ ಅಭಿಪ್ರಾಯ ಹೆಚ್ಚು ಬಂದದ್ರಿಂದ ನಾವು ಅದನ್ನ ಮುಂದುವರಿಸ್ಬೇಕಂತೇಳಿ ಎರಡನೇ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಏನಿದು ಟೈಮ್ ಟೇಬಲ್, ಏನಿದು ಅವ್ರೇನು ಸ್ಕೂಲ್ ಮಕ್ಕಳ ಕಾಲೇಜ್ ಮಕ್ಕಳ ಅವ್ರಿಗೆ ಟೈಮ್ ಟೇಬಲ್ ಫಿಕ್ಸ್ ಮಾಡಕ್ಕೆ ಅಂತ ಯಾರಾದ್ರೂ ಕೇಳ್ಬೋದು. ಏನಿದು ಅಂತಂದ್ರೆ ನೋಡಿ, ಒಬ್ರು MLA ಆಗ್ಬೇಕಂದ್ರೆ ಅವ್ರಿಗೆ 60,000ನೋ 70,000ನೋ ಓಟ್ ಬೀಳುತ್ತೆ. ಅಂದ್ರೆ ಆ ಕ್ಷೇತ್ರದಲ್ಲಿ 2-2.5 ಲಕ್ಷ ಓಟ್ ಇದ್ರೆ ಆ 2-2.5 ಲಕ್ಷ ಓಟು ಒಬ್ರಿಗೆ ಬೀಳಲ್ಲ, ಬೇರೆ ಬೇರೆಯವ್ರಿಗೆ ಎಲ್ಲರಿಗೂ ಹರಿದು ಹಂಚೋಗಿ ಯಾರಿಗೆ ಒಂದು ಓಟ್ ಜಾಸ್ತಿ ಬಿದ್ದಿರ್ತದೋ ಅವರು ಗೆಲುವು ಅಂತ ಮಾಡಿರ್ತೀವಿ. ಎಲ್ಲಿವರೆಗೂ ಚುನಾವಣೆ ಆಗಿ ಅವರು ಆಯ್ಕೆ ಆಗ್ತಾರೋ ಅಲ್ಲಿವರೆಗೂ ಅವರು ರಾಜಕೀಯ ಮಾಡಬೇಕು. ಅಂದ್ರೆ ನನಗೆ ಜಾಸ್ತಿ ಓಟ್ ಬರಬೇಕು ಅಂತ ರಾಜಕೀಯ ಮಾಡಬೇಕು, ಅದು ಸರಿ ಕೂಡ. ಆದ್ರೆ ಒಂದು ಸಲ ಅವರು ಆಯ್ಕೆ ಆಗ್ಬಿಟ್ರೆ ಆ ಕ್ಷೇತ್ರದ ಜನ, ಬರೀ ವೋಟರ್ಸ್ ಮಾತ್ರ ಅಲ್ಲ, ಆ ಕ್ಷೇತ್ರದಲ್ಲಿ ಇರುವಂತ ಸಿಟಿಸನ್ಸ್ ಏನಿರ್ತಾರೆ ಎಲ್ಲರ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ನೋಡಿ 18 ವಯಸ್ಸು ತುಂಬದೇ ಇರುವಂತ ಮಕ್ಕಳು ಇರ್ತವೆ ಪ್ರತಿ ಕ್ಷೇತ್ರದಲ್ಲಿ, ಅವರ ಜವಾಬ್ದಾರಿನೂ ಅದೇ MLAದಿರುತ್ತೆ. ನಿನ್ಗಿನ್ನೂ ವೋಟಿಂಗ್ ಇಲ್ಲ, ನಾನೇನು ನಿನಗೆ ಉತ್ತರ ಕೊಡಂಗಿಲ್ಲ ಅಂತ ಹೇಳಂಗಿಲ್ಲ. ಆ ಕ್ಷೇತ್ರದ MLA ಆಗಿ ಆಯ್ಕೆ ಆದ್ಮೇಲೆ ಅವರು ಆ ಪಕ್ಷಕ್ಕೆ ಹಾಕಿರ್ತಾರೋ ಇನ್ನೊಂದು ಪಕ್ಷಕ್ಕೆ ಹಾಕಿರ್ತಾರೋ ಅದು ಸೆಕೆಂಡ್ರಿ, ಅದು ಪೊಲಿಟಿಕ್ಸು. ಆಯ್ಕೆ ಆದ್ಮೇಲೆ ಎಲ್ಲರಿಗೂ ಅವರು ಶಾಸಕರು. ಇಂಥ ಶಾಸಕರನ್ನ ಆ ಕ್ಷೇತ್ರದ ಯಾರೇ ಒಬ್ಬ ಜನ, ಯಾರೇ ಒಂದು ವ್ಯಕ್ತಿ ಭೇಟಿ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಸಕಾರಣಗಳಿರ್ಬೇಕು. ಸುಮ್ನೆ ನಾನು ಕೋಳಿ ಕೂದಿದ್ದೀನಿ, ಕೋಳಿ ಸಾರು ಕೊಡ್ಬೇಕು, ಇಲ್ಲ ನಾನು ಹಾರ ಹಾಕ್ಬೇಕು, ಸೇಬ್ನಾರ ಹಾಕ್ಬೇಕು, ನಾನು ಬೆಳೆ ಬೆಳೆದ್ಬಿಟ್ಟಿದ್ದೀನಿ, ನಾನು ತರಕಾರಿ ಕೊಡ್ಬೇಕು, ಈ ರೀತಿಯ ವಿಚಾರಗಳಿಗೆ ಈಗ್ಲೂ ಅವಕಾಶ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಈ ರೀತಿಯ ವಿಚಾರಗಳಿಗೆ ಅವಕಾಶ ಕೊಡಬಾರ್ದು ಅಂತ ನಾನು ಹೇಳಲ್ಲ, ಅದು ಅವರವರ ಇಚ್ಛೆ. ಆದ್ರೆ ನಿಜವಾಗ್ಲೂ ಪ್ರತಿಯೊಬ್ಬ ಪ್ರಜೆ ಅವ್ರದ್ದೇನೋ ಒಂದು ಕಷ್ಟ ಕಾರ್ಪಣ್ಯಗಳಿರ್ತವೆ, ಆಫೀಸ್ಗಳಿಗೆ ಸುತ್ತಿರ್ತಾರೆ, ಇಲ್ಲ ಅಂತಂದ್ರೆ ಪಾಲಿಸಿಗಳಿರಲ್ಲ ಅವ್ರ ಪರವಾಗಿ, ಅಂಥದನ್ನ ಅವರು ಡಿಸ್ಕಸ್ ಮಾಡೋದಕ್ಕೆ MLAನ ನೇರವಾಗಿ ಭೇಟಿ ಮಾಡೋದಕ್ಕೆ ಬಯಸ್ತಿರ್ತಾರೆ. ಈಗ MLAಗಳನ್ನ ಭೇಟಿ ಮಾಡೋದಕ್ಕೆ ಇರುವಂತ ವ್ಯವಸ್ಥೆ ಆದ್ರೂ ಏನು, ಅವರ ಕಚೇರಿ ಯಾವುದು, ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಫೋನ್ಗೆ ನೇರವಾಗಿ ಸಿಗ್ತಾರ? ಖಂಡಿತವಾಗ್ಲೂ ಕಚೇರಿಗಳು ಓಪನ್ ಮಾಡಿರ್ತಾರೆ, ಅವ್ರಿಗೆ 3-4 ಜನ PAಗಳು ಅಂತ ಇಟ್ಕೊಂಡಿರ್ತಾರೆ. ಇವರ ಮೂಲಕ ಅವರು ಈ MLAಗಳನ್ನ ಸಂಪರ್ಕ ಮಾಡಬೇಕಿದೆ. ಇಲ್ಲಿ ಈ ಒಂದು ಸಂಪರ್ಕ ಮಾಡೋದಕ್ಕೆ ಯಾವಾಗ ಪ್ರಯತ್ನ ಮಾಡ್ತಾರೆ ಅದು ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂತ ವಾತಾವರಣ ಇವತ್ತು ಎಲ್ಲ MLAಗಳ ಸುತ್ತ ಸೃಷ್ಟಿಯಾಗ್ಬಿಟ್ಟಿದೆ. ಯಾರು ಪ್ರಭಾವಿ ಇರ್ತಾರೆ, ಯಾರು ಇಲ್ಲ ಒಂದು ವ್ಯವಹಾರ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಸರಳವಾಗಿ ಸಿಗುವಂತ ಭೇಟಿ ಒಬ್ರು ಜನಸಾಮಾನ್ಯರಿಗೆ ಸಿಗೋದಿಲ್ಲ. ಹಾಗಾದ್ರೆ ಈ ಜನಸಾಮಾನ್ಯರದ ಓಟನ್ನ ನಿರಾಕರಿಸ್ತಾರ ಇವರು ಅಂದ್ರೆ ಖಂಡಿತವಾಗ್ಲೂ ನಿರಾಕರಿಸಲ್ಲ. ಓಟ್ ಮಾತ್ರ ಅಲ್ಲ, ಟ್ಯಾಕ್ಸ್ ಅನ್ನ ನಿರಾಕರಿಸ್ತಾರ ಅಂದ್ರೆ ಖಂಡಿತವಾಗ್ಲೂ ನಿರಾಕರಿಸಲ್ಲ. ಎಲ್ಲರ ಟ್ಯಾಕ್ಸ್ ದುಡ್ಡಲ್ಲೇನೆ ಇವರು ಭತ್ಯಗಳನ್ನ ತಗೊಂಡು ಕೆಲಸ ಮಾಡ್ತಾ ಇರುವಂತದ್ದು. ಬರೀ ಆ ಭತ್ಯಗಳನ್ನ ತಗೊಂಡು ಕೆಲಸ ಮಾಡಿದಿದ್ರೆ ಇದು ಸಮಸ್ಯೆ ಆಗ್ತಿರ್ಲಿಲ್ಲ. ಇವತ್ತು ಏನಾಗ್ಬಿಟ್ಟಿದೆ, ರಾಜಕಾರಣ ಒಂದು ಚುನಾಯಿತ ಪ್ರತಿನಿಧಿ ಅಂತಂದ್ರೆ ಒಂದು ಕುಟುಂಬದ ಬೆಂಬಲ ಇರಬೇಕು, ಕುಟುಂಬ ರಾಜಕಾರಣ ಅಂತ ಏನ್ ನಾವು ಕರಿತಾ ಇದೀವಿ ಆ ರೀತಿ. ಅಂದ್ರೆ ಆಲ್ರೆಡಿ ಒಂದು ಪವರ್ ಅಲ್ಲಿ ಇರೋರು ಮಾತ್ರನೇ ಪವರ್ ಅಲ್ಲಿ ಕಂಟಿನ್ಯೂ ಆಗ್ಬೇಕು. ಎರಡನೇದು, ಯಾರು ದುಡ್ಡು ಮಾಡಿರ್ತಾರೆ, ದುಡ್ಡು ಅದು ಬಿಸ್ನೆಸ್ ಇಂದ ಮಾಡಿರ್ಬೋದು, ಅವರು ಕಮಿಷನ್ ಬೇಸಿಸ್ ಮೇಲೆ ಮಾಡಿರ್ಬೋದು, ಮತ್ತೊಂದು ಮಗದೊಂದು ಯಾವ್ದ್ರಿಂದನಾರು ದುಡ್ಡು ಮಾಡ್ಲಿ. ಇಲ್ಲ, ಕೆಲವೊಂದು MLAಗಳು ಕರೆಕ್ಟ್ ಆಗಿ ಅಂದ್ರೆ ಬಹಳ ಬೆರಳೆಣಿಕೆ ಜನರಿಂದ ಹೊಂದಿಕೆನ ಸಂಗ್ರಹಿಸಿ ಸಂಘಟನೆಗಳ ಮೂಲಕ ಅವ್ರು MLAಗಳಾಗಿರ್ತಾರೆ. ಆ ದುಡ್ಡನ್ನ ಖರ್ಚು ಮಾಡಿ ಆಗಿರ್ತಾರೆ. ಇನ್ನ ಮೂರನೇದು ಜನಪ್ರಿಯತೆ, ಸಿನಿಮಾದಲ್ಲೋ ನಾಟಕದಲ್ಲೋ ಹಾಡು ಹೇಳೋ, ಇಲ್ಲ ಈ ಇತ್ತೀಚೆಗಂತೂ ಇನ್ಸ್ಟಾಗ್ರಾಮು
ಫೇಸ್ಬುಕ್, ಇನ್ನ ಬಿಗ್ ಬಾಸ್ ಇಂಥ ಕಡೆ ಫೇಮಸ್ ಆದವರು ಕೂಡ ಅವರು ನಾನು MLA ಆಗ್ತಾ ಇದ್ದೀನಿ ಅನ್ನೋ ತರದಲ್ಲಿ ಬಂದ್ಬಿಡ್ತಾರೆ. ಇವರೆಲ್ಲ ಈ 3 ವರ್ಗ ಏನು ಬರ್ತಾ ಇದೆ ಇವತ್ತು, ಇವರು ಜನರಿಗೆ, ಸಾಮಾನ್ಯ ಜನರಿಗೆ, ಜನ ಅಂದ ತಕ್ಷಣನೇ ಹೇಳ್ಬೋದು ನೀವು ಎಲ್ಲ ಬಿಸ್ನೆಸ್ ಮೆನ್ 100 ಜನ ಸೇರ್ಕೊಬಿಟ್ಟು ನಾವು ಎಲ್ಲ ಜನ ಅಲ್ವೇನ್ರಿ ಅಂತ ಹೇಳ್ಬಿಡ್ಬೋದು. ಇನ್ನ ಮೀಡಿಯಾದವರು ಅವರೆಲ್ಲ ಒಂದ್ 30 ಜನ ಸೇರ್ಕೊಬಿಟ್ಟು ನಮ್ಗೆ ಕೇಳಿದಾಗೆಲ್ಲ ಸಿಕ್ಬಿಡ್ತಾರೆ, ನಾವು ಜನ ಅಲ್ವಾ ಅಂತ ಹೇಳ್ಬೋದು. ನೀವೆಲ್ಲ ಒಂದೊಂದು ಪೊಸಿಷನ್ ಅಲ್ಲಿ ಇರುವಂತವ್ರು, ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ಏನು ಒಂದು ಪಬ್ಲಿಸಿಟಿ ಇದೆ. ಆದ್ರೆ ಯಾರು ಸಾಮಾನ್ಯ ಜನ, ಯಾರೋ ದುಗ್ಗವ್ವ, ಸಾಕವ್ವ, ಮಲ್ಲವ್ವ, ನಮ್ಮೂರಲ್ಲಿ ಇರುವಂತ ಮಂಗಳ, ಸರೋಜ, ಮಲ್ಲಪ್ಪ, ತಿಮ್ಮಪ್ಪ, ತಿಮ್ಮಯ್ಯ, ಶಂಕರಪ್ಪ, ಈ ರೀತಿ ಇರುವಂತವ್ರು ಅವರು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತಂದಾಗ MLA ಅವ್ರ ಮೂಲಕ ಹೋಗಿ ಮಾಡಿಸ್ಕೊಳ್ಬೇಕಾಗುತ್ತೆ, ಇಲ್ಲ ಅವ್ರದ್ದೇನೋ ಕಷ್ಟ ಕಾರ್ಪಣ್ಯ ಕೇಳಬೇಕಾಗುತ್ತೆ ಅಂತಂದ್ರೆ ತಲುಪೋದಕ್ಕೆ ಆಗದೆ ಇರುವಂತ ಸಿಚುವೇಶನ್ ಈಗಾಗಲೇ ತಲುಪ್ಬಿಟ್ಟಿದೀವಿ. ಈ ಕಾರಣಕ್ಕೋಸ್ಕರನೇ ಇವ್ರಿಗೆ ಒಂದು ಟೈಮ್ ಟೇಬಲ್ ನ ಫಿಕ್ಸ್ ಮಾಡಿಸ್ಬೇಕು. ಇದು ಸಾಧ್ಯ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನಾವಿರುವಂತದ್ದು ರಾಜಪ್ರಭುತ್ವ ಅಲ್ಲ, ನಾವಿರುವಂತದ್ದು ಪ್ರಜಾಪ್ರಭುತ್ವ. ಇದನ್ನ ಕನ್ನಡದಲ್ಲಿ ಜನಾಡಳಿತ ಅಂತ ಕರಿತೀವಿ. ಈ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಅದೊಂದು ಸ್ಯಾನ್ಸ್ಕ್ರಿಟ್ ವರ್ಡು, ಅದೀಗ ಆಲ್ರೆಡಿ ಫೇಮಸ್ ಆಗಿರೋದ್ರಿಂದ 2 ಪದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಈ ಡೆಮಾಕ್ರಸಿಲಿ ಪಾಲಿಸಿಗಳ ಮೂಲಕ ಇಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಹಾಗಾಗಿ ಈ ರೀತಿಯ ಒಂದು ಪಾಲಿಸಿ ಏನದು, ಒಬ್ಬರು ಶಾಸಕರು ಅವರು ಯಾವುದೇ ಒಂದು ಕ್ಷೇತ್ರ ಆಗಿರ್ಲಿ, ಅವರು ಬೀಳಿಗೆಯವರು ಇರ್ಬೋದು, ಇಲ್ಲ ಬೀದರ್ ಅವ್ರು ಇರ್ಬೋದು, ಇಲ್ಲ ಮಂಡ್ಯದವ್ರು ಇರ್ಬೋದು, ಇಲ್ಲ ಬೆಂಗಳೂರು ಚಾಮರಾಜಪೇಟೆ ಶಾಸಕರು ಇರ್ಬೋದು, ಇವ್ರಿಗೆ ವಾರದಲ್ಲಿ 7 ದಿನ ಇದೆ. ವಾರದಲ್ಲಿ 7 ದಿನ ಇದೆ. ಅವ್ರಿಗೂ ಒಂದು ದಿನ ರಜಾ ಕೊಡೋಣ. ಅವ್ರಿಗೆ ಒಂದು ಭಾನುವಾರನೋ ಇಲ್ಲ ಶನಿವಾರನ ಯಾವುದೋ ಒಂದು ದಿನ ರಜಾ ಕೊಡೋಣ. ಯಾಕೆ ಅವ್ರಿಗೆ ಒಂದೇ ದಿನ ರಜಾ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಂದು ದಿನ ಕೂಡ ರಜಾ ಇಲ್ಲ. ಅಷ್ಟೆಲ್ಲ ಯಾಕೆ, ಸ್ವಲ್ಪ ಆರ್ಗನೈಸ್ಡ್ ಯಾವುದೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗೆ ಒಂದೇ ಒಂದಿನ ಕೊಡ್ತಾರೆ. ಅದನ್ನು ಇನ್ನ ಮಿಕ್ಕದಂತ ದಿನ ಬಹಳ ಓವರ್ ನೈಟ್ ಕೆಲಸ ಮಾಡ್ತಾರೆ. ಹಂಗಾದ್ರೆ ಇವ್ರು ಕೆಲಸ ಮಾಡ್ತಾ ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಎಲ್ಲ MLAಗಳು ಕೆಲಸ ಮಾಡ್ತಾ ಇದ್ದಾರೆ. ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ, ಮದುವೆಗಳನ್ನ ಅಟೆಂಡ್ ಮಾಡ್ತಾರೆ, ತಿಥಿಗಳನ್ನ ಅಟೆಂಡ್ ಮಾಡ್ತಾರೆ, ಸಾವುಗಳನ್ನ ಅಟೆಂಡ್ ಮಾಡ್ತಾರೆ, ಮತ್ತೆ ಹಬ್ಬಗಳು, ಹುಣ್ಮೆಗಳು, ಏನು ಜನರಿಗೆ ಮನ್ಸಿಗೆ ಹತ್ರ ಆಗುವಂಥದ್ದು ಇರ್ತದೆ, ಓಟು ಬಿಗಿಗೊಳಿಸ್ಕೊಳ್ಳೋದಕ್ಕೆ, ಅಂಥದಕ್ಕೆ ಮಾತ್ರನೇ ಅಟೆಂಡ್ ಮಾಡ್ತಾರೆ. ಇನ್ನ ಜನ ತಮ್ಮ ಕಷ್ಟಗಳನ್ನ ಹೇಳಕ್ ಹೋಯ್ತು ಅಂತಂದ್ರೆ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಅವರ ಸುತ್ತಮುತ್ತ ಇರುವಂತವ್ರು ಅವ್ರಿಗೆ ಅವಕಾಶನೇ ಮಾಡಿಕೊಡೋದಿಲ್ಲ. ಎಲ್ಲೋ ಕೆಲವ್ರು ಇರ್ಬೋದು, ಸಿಗಬಹುದು, ಹಂಗನ್ಬಿಟ್ಟು ಅದನ್ನ ನಾವು ಪರಿಗಣಿಸೋದಕ್ಕಾಗಲ್ಲ. ಮ್ಯಾಕ್ಸಿಮಮ್ ಜನ, ಮ್ಯಾಕ್ಸಿಮಮ್ MLAಗಳು 224 MLA ಮ್ಯಾಕ್ಸಿಮಮ್ ಇದೇ ರೀತಿ ನಡ್ಕೊತಾ ಇದ್ದಾರೆ. ಹಾಗಾಗಿ ನೀವು ಪ್ರತಿಯೊಂದು ಗೌರ್ಮೆಂಟ್ ಬಸ್ ಅಲ್ಲಿ ನೋಡ್ಬೇಕು, ಯಾವುದೇ ಒಂದು ನೀವು ಗೌರ್ಮೆಂಟ್ ಬಸ್ ಅಂದ ತಕ್ಷಣ ಬೆಂಗಳೂರಿಂದ ಹುಬ್ಳಿಗೆ ಹೋಗೋದು, ಇಲ್ಲ ಬೆಂಗಳೂರಿಂದ ಬಾಗಲಕೋಟೆಗೆ ಹೋಗೋದು, ಬೆಂಗಳೂರಿಂದ ಕೋಲಾರಕ್ಕೆ ಹೋಗೋದು, ಮಂಡ್ಯಕ್ಕೆ ಹೋಗೋದು, ಈ ಬಸ್ಗಳನ್ನ ನೋಡಬಾರ್ದು. ನೀವು ಜಿಲ್ಲಾ ಕೇಂದ್ರದಿಂದ ಹೋಗ್ಬಿಟ್ಟು ಇಲ್ಲ ತಾಲೂಕ್ ಕೇಂದ್ರದಿಂದ ಹೋಗ್ಬಿಟ್ಟು ಯಾವುದೋ ಒಂದು ಕೊನೆ ಹಳ್ಳಿ, ಯಾವುದೋ ಒಂದು ಅಂಕೆಗೌಡನಹಳ್ಳಿ ಅಂತ ಇರುತ್ತೆ, ಇಲ್ಲ ಒಂದು ಮಾಲೂರು ಇಂದ ಇನ್ನೊಂದು ಬಂಟಳ್ಳಿ ಅಂತ ಇರುತ್ತೆ, ಇಲ್ಲ ಅಂದ್ರೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಇರುವಂತ ನಾಗವಾರ ಇರಬೇಕು. ಇಲ್ಲಿಗೆ ನೀವು ಬಸ್ಸಲ್ಲಿ ಹೋಗ್ಬೇಕು. ಆ ಬಸ್ಸಲ್ಲೂ ಕೂಡ ವಿಧಾನಸಭಾ ಸದಸ್ಯರಿಗೆ ಅಂತ ಒಂದು ಸೀಟನ್ನ ಬಿಟ್ಟಿರ್ತಾರೆ. ಯಾವತ್ತಾದ್ರೂ ನೋಡಿದೀರಾ MLA ಅಲ್ಲಿ ಓಡಾಡಿರೋದನ್ನ ನೋಡಿದೀರಾ ನೀವು? ಇಲ್ಲ. ಹಂಗಾದ್ರೆ ಏನು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಡಿಪೋದಲ್ಲಿ ಕೆಲಸ ನಡೀತಾ ಇದೆಯಾ, ಇಲ್ಲ ಅಂದ್ರೆ ಈ ಡ್ರೈವರು ಕಂಡಕ್ಟರು ಕರೆಕ್ಟ್ ಆಗಿ ನಡ್ಕತಾ ಇದ್ದಾರಾ, ಆ ಟೈಮ್ ಸರಿಯಾಗಿ ಹೋಗ್ತಾ ಇದೆಯಾ, ಆ ಜನರಿಗೆ ನಿಜವಾಗ್ಲೂ. ಆಮೇಲೆ ಕೆಲವು ಕಡೆ ಖಾಲಿ ಓಡ್ತವೆ ಬಸ್ಸು, ಕೆಲವು ಕಡೆ ತುಂಬಾ, ಅದು ಈ ಸ್ಕೂಲ್ ಟೈಮು ಕಾಲೇಜ್ ಟೈಮು ಅಂತಂದ್ರೆ ಒಂದು ಬಸ್ಗೆ 3 ಬಸ್ ಜನ ಇರ್ತಾರೆ. ಆ ತರ ಓದಿದ ಮಕ್ಕಳು, ಅಷ್ಟು ಕಷ್ಟಪಟ್ಕೊಂಡು ಓದಿದ ಮಕ್ಕಳು, ಅವರು ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು ಎಲ್ಲಿಂದ ಸಾಧ್ಯ? ಇಂಥದನ್ನೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ವಾರಕ್ಕೆ 1 ದಿನ ಆದ್ರೂ 1 ರೂಟು 2 ರೂಟನ್ನ ಇವರು ಟ್ರಾವೆಲ್ ಮಾಡ್ಲೇಬೇಕು. ಯಾವ್ದ್ರಲ್ಲಿ? ಇವರ ಫಾರ್ಚುನರು, ಇನೋವಾ ಕಾರ್ಗಳಲ್ಲೆಲ್ಲ. ಎಂತ ದುಸ್ಥಿತಿ ತಲುಪಿದೆ ಅಂತಂದ್ರೆ ವ್ಯವಸ್ಥೆ, ಪ್ರತಿಯೊಂದು ಸರ್ಕಾರ ಬಂದ ತಕ್ಷಣನೇ ಹೊಸ ಕಾರಣ ತಗೋತಾರೆ. ಇವರು ಸರ್ಕಾರ ಎಷ್ಟು 5 ವರ್ಷ ಇರೋದು. ಈಗ ನಾವೇ ಕಾರ್ ಕೊಂಡ್ಕೊಳ್ತೀವಿ, ಎಷ್ಟು ವರ್ಷ ಬಳಸ್ತೀವಿ? ಕನಿಷ್ಠ 10 ವರ್ಷ ಬಳಸ್ತೀವ್ರಿ. ಇವರು ಬಂದ ತಕ್ಷಣ ಹೊಸ ಕಾರು, ಅದಕ್ಕೆ ಎಷ್ಟೆಷ್ಟೋ ಕೋಟಿ ಬಂಡವಾಳ. ಇದನ್ನ ಅವಾಯ್ಡ್ ಮಾಡ್ಲೇಬೇಕು ಇವರು. ಆಮೇಲೆ ಇವ್ರಿಗೆ ಅಂತದೇನ್ರಿ ಕೆಲಸ? 0 ಟ್ರಾಫಿಕ್ ಅಲ್ಲಿ ಹೋಗುವಂಥದ್ದು,
ತಿರ್ಗಾ ಈ ಒಂದು ಏನದು ಯಾವಾಗ್ಲೂ ಕಾರಲ್ಲೇ ಓಡಾಡುವಂಥದ್ದು ಅಂಥ ಕೆಲಸ ಏನು? ಪ್ರಜಾಪ್ರಭುತ್ವದಲ್ಲಿ ಈ MLAಗಳು MP ಗಳು ಇರೋದು ಪಾಲಿಸಿಗಳನ್ನ ಚರ್ಚೆ ಮಾಡಿ ಮಾಡೋದಕ್ಕೋಸ್ಕರ. ಪಾಲಿಸಿಗಳನ್ನ ಚರ್ಚೆ ಮಾಡೋದು ಎಷ್ಟು ದಿನ? ನೀವು 365 ದಿನದಲ್ಲೇ ಒಂದು 65 ದಿನ ಏನೋ ವಿಧಾನಸೌಧದೊಳಗೆ ಕರ್ನಾಟಕದಲ್ಲಿ ಅದ್ಯಾವುದೋ ಒಂದು ಇದು ಬೆಳಗಾವಿಲಿ ಒಂದು ಸುವರ್ಣಸೌಧ ಕಟ್ಕೊಂಡಿದ್ದೀರಿ, ಅಲ್ಲೂ ಹೋಗಿ ಕೂತ್ಕೋತೀರಿ, ಚರ್ಚೆ ಮಾಡ್ತೀರಿ, ಪಾಲಿಸಿಗಳನ್ನ ಮಾಡ್ತೀರಿ. ಅದ್ರ ಆಚೆಗೆ ವಾರಕ್ಕೊಂದಿನ ಕ್ಯಾಬಿನೆಟ್ ಮೀಟಿಂಗ್ ಏನೋ ಮಾಡ್ತೀರಿ. ನಾನು ಯಾಕೆ ಇಲ್ಲಿ MP ಗಳನ್ನ ಎಳೆದು ತರ್ತಾ ಇಲ್ಲ ಅಂತಂದ್ರೆ, ನಾವು ಹೇಳುವಂಥದ್ದು, ನಾನು ಯಾಕೆ ಇಲ್ಲಿ MP ಗಳನ್ನ ಎಳೆದು ತರ್ತಾ ಇಲ್ಲ ಅಂತಂದ್ರೆ, ನಾವು ಹೇಳುವಂಥದ್ದು ಕೇಂದ್ರ ಸರ್ಕಾರ ಅನ್ನೋದೇ ಇರಕೂಡ್ದು, ಅಂದ್ರೆ MP ಗಳೇ ಇರಕೂಡ್ದು. ಇಂಡಿಯಾ ಒಕ್ಕೂಟ ಇರಬೇಕು, ಕೇವಲ ಡಿಫೆನ್ಸ್ ವಿಚಾರಕ್ಕೆ ಇರಬೇಕು. ಇನ್ ಮಿಕ್ಕಿದ್ದೆಲ್ಲಾನು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕು. ಎಲ್ಲಾ ಕೆಲಸ MLAಗಳು ಮತ್ತೆ ಮುಖ್ಯಮಂತ್ರಿ ಮೂಲಕನೇ ಆಗಬೇಕು. ಕಾರಣ ಏನು ಅಂತಂದ್ರೆ, ನಮ್ಮ ಕೈಲಿ ತಲುಪಕ್ಕಾಗಲ್ಲ ರೀ MP ಗಳನ್ನ. ಡೆಲ್ಲಿನ ತಲುಪಕ್ಕಾಗಲ್ಲ, ಇಲ್ಲ ಯಾರವರು ಪ್ರಧಾನ ಮಂತ್ರಿ ಇದಾರಲ್ಲ ತಲುಪಕ್ಕಾಗಲ್ಲ, ಯಾರೋ ನಾರ್ತ್ ಇಂಡಿಯಾದವರು ಅವರು ತಲುಪಕ್ ಸಾಧ್ಯ ಇದೆ. ಅದಕ್ಕೆ 2 ಉದಾಹರಣೆ ಹೇಳ್ತೀನಿ. ಪಂಜಾಬಿನ ರೈತರು 1 ವರ್ಷ ಕೂತ್ಕೊಂಡು ಬಿಲ್ಗಳನ್ನ ಕ್ಯಾನ್ಸಲ್ ಮಾಡಿಸಿದ್ರು. ಈಗ ಈ ಜನ್ಸಿಗಳು ಕಾಕ್ರೋಚ್ ಪಾರ್ಟಿ ಅಂತ ಹೇಳಿ ಮಾಡಿ ಅದೊಂದು ರಾಜೀನಾಮೆನ ಕೊಡ್ಸೋವರೆಗೂ ಬಿಡ್ಲಿಲ್ಲ. ನಾವ್ ಎಲ್ಲಿ ಹೋಗಿ ಇವ್ರನ್ನ ಒತ್ತಾಯ ಮಾಡಕ್ಕೆ ಸಾಧ್ಯ? 2,500 ಕಿಲೋಮೀಟರ್ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 1952ರಲ್ಲೇ ಹೇಳಿದ್ರು, ಹೈದರಾಬಾದ್ನ ನೀವು ಸೆಕೆಂಡ್ ಕ್ಯಾಪಿಟಲ್ ಮಾಡ್ಬೇಕು, ಸೌತ್ ಇಂಡಿಯಾದವ್ರಿಗೆ ಹತ್ರ ಇರಬೇಕು ಅಂತ ಹೇಳಿದ್ರು. 52 ಈಗಾಗ್ಲೇ 2022 ಕಳೆದೋಯ್ತು ಅಂದ್ರೆ 75 ವರ್ಷ ಕಳೆದೋಗ್ಬಿಟ್ಟಿದೆ. ಅದನ್ನ ಮಾಡ್ಲೇ ಇಲ್ಲ. ಈಗ ನಮ್ಮ ಡಿಮ್ಯಾಂಡು ಸೆಕೆಂಡ್ ಕ್ಯಾಪಿಟಲ್ ಅಲ್ಲ, ಕ್ಯಾಪಿಟಲ್ಲೇ ಶಿಫ್ಟ್ ಆಗ್ಬೇಕು. ಅದಿರ್ಲಿ, ಅದು ಪಕ್ಕಕ್ಕಿರ್ಲಿ. ಈಗ ಈ MLAಗಳ ವಿಚಾರಕ್ಕೆ ಬಂದ್ರೆ, ಇವ್ರಿಗೆ ಟೈಮ್ ಟೇಬಲ್ ಫಿಕ್ಸ್ ಆಗ್ಬೇಕು. ವಾರದಲ್ಲಿ 1 ದಿನ ರಜಾ ಕೊಡಿ. ಅವರು ಮನುಷ್ಯರೇನೆ, ಅವರು ಅವರ ಹೆಂಡತಿ ಮಕ್ಕಳು ಅವರ ಫ್ಯಾಮಿಲಿ ಇರಬೇಕು. ದಿನಕ್ಕೆ ಏನು 8 ಗಂಟೆ ಇವರೆಲ್ಲ ಬಿಲ್ಗಳಿಗೆಲ್ಲ ಸೈನ್ ಹಾಕ್ತಾರಲ್ಲ, 10 ಗಂಟೆ ಕೆಲಸ ಮಾಡ್ಬೇಕು. ಕಾರ್ಪೊರೇಟ್ ಅವ್ರು ಹೇಳ್ದಾಗ ದಿನಕ್ಕೆ 15 ಗಂಟೆ ಕೆಲಸ ಮಾಡ್ಬೇಕು ಅಂತ. ಹಂಗೆ ನಾವು ನಿಮ್ಮ ರೀತಿ ಕಮಿಷನ್ಗೋಸ್ಕರ, ಬಂಡವಾಳಕ್ಕೋಸ್ಕರ ಕ್ರೂರವಾಗಿ ಕೇಳ್ತಾ ಇಲ್ಲ. ದಿನಕ್ಕೆ 8 ಅವರ್ ಕಂಪಲ್ಸರಿ ನೀವು ಜನಕ್ಕೆ ಸಿಗಲೇಬೇಕು. ಜನಕ್ಕೆ ನೀವು ಯಾವ ರೂಪದಲ್ಲಿ ಸಿಗಬೇಕು? ನೀವೆಲ್ಲ ವೇದಿಕೆ ಮೇಲೆ ಬಂದ್ಬಿಡೋದು ಅಣ್ಣಿಂಗೆ ಜೈ ಅಣ್ಣಿಂಗ್ ಆ ರೂಪದಲ್ಲ. ನಿಮ್ಮ ಕಚೇರಿಲಿ ಸಿಗಬೇಕು. ಯಾರೋ ಭೇಟಿ ಮಾಡಬೇಕು ಅಂತಂದಾಗ ನಿಮ್ಗೆ 1 ದಿನನೋ 2 ದಿನನೋ ಮೊದ್ಲೇ ಅವರು ಯಾವ ಕಾರಣಕ್ಕೆ ಭೇಟಿ ಮಾಡಬೇಕು ಅಂತ ಬರವಣಿಗೆ ರೂಪದಲ್ಲೇನೆ ನೀವು ಕಳಿಸ್ಕೊಳ್ಳಿ. ಇವತ್ತೇನು ಮೊಬೈಲು, ವಾಟ್ಸಪ್, ಇಮೇಲು ಬೇಕಾಗಿಲ್ಲ, ವಾಟ್ಸಪ್ ಅಲ್ಲಿ ಕಳಿಸ್ತಾರೆ. ಅದು ಸಕಾರಣ ಅಂತ ಅನ್ಸಿದ್ರೆ ನೀವು ಒಂದು ಡೇಟು ಮತ್ತೆ ಟೈಮನ್ನ ಕೊಡಬೇಕು. ಅದಕ್ಕೆ ಜಾಸ್ತಿನೂ ಕೂಡ ಟೈಮ್ ತಗೊಳ್ಬಾರ್ದು. 2 ದಿನ 3 ದಿನದಲ್ಲಿ ಕೊಡಬೇಕು. ನೋಡಪ್ಪ, ನಿನಗೆ 28ನೇ ತಾರೀಕು ಗುರುವಾರ ಬೆಳಿಗ್ಗೆ 10ರಿಂದ 10 ಗಂಟೆ 5 ನಿಮಿಷ ಕೊಡ್ರಿ ಸಾಕು. ನಿಮ್ಗೆ ಓಟು ಪ್ರತಿಯೊಬ್ರು ಒತ್ತಬೇಕಲ್ಲ. ನೀವು ಇಲ್ಲ ಅಂತಂದ್ರೆ ಹೇಳ್ಬಿಡಿ, ನಮ್ಮನ್ನ ಯಾರು ಭೇಟಿ ಮಾಡದಿರ್ತಾರೋ ಈ ಇಡೀ 5 ವರ್ಷ ಅವ್ರು ಮಾತ್ರನೇ ನೆಕ್ಸ್ಟ್ ನಮ್ಗೆ ಓಟ್ ಹಾಕಿ ಅಂತ. ಅವಾಗ ಇವ್ರು ಯಾರನ್ನೂ ಬರಲ್ಲ, ಓಟ್ ಹಾಕಲ್ಲ. ಹಾಗಾಗಿ ಇವ್ರಿಗೆ ಖಂಡಿತವಾಗಿ ಟೈಮ್ ಟೇಬಲ್ನ ಫಿಕ್ಸ್ ಮಾಡಿಸಿಲ್ಲ ಅಂತಂದ್ರೆ ನಾಳೆ ದಿನ ಇದು ಯಾವ ಹಂತಕ್ಕೆ ಹೋಗ್ಬಿಡುತ್ತೆ ಅಂತಂದ್ರೆ, ಈಗಾಗಲೇ ಡಿಸ್ಟೆನ್ಸ್ ಜನಸಾಮಾನ್ಯರಿಗೂ ಜನಪ್ರತಿನಿಧಿಗಳಿಗೂ 100 ಕಿಲೋಮೀಟರ್ ಇರ್ಬೋದು. ಇನ್ನ ಹೋಗ್ತಾ ಹೋಗ್ತಾ ಈ 3 ಜನ ಶಾಸಕರಾಗೋದಕ್ಕೆ ಸಾಧ್ಯ. ಯಾರು ಆ 3 ಜನ ಅಂತಂದ್ರೆ, ಒಂದು ಕುಟುಂಬದ ಹಿನ್ನೆಲೆ, ಕುಟುಂಬ ರಾಜಕಾರಣದವರು. 2 ಅವ್ರು ಯಾವ ರೂಪದಲ್ಲಿ ದುಡ್ಡು ಮಾಡಿರ್ತಾರೋ ಆ ದುಡ್ಡನ್ನ ಸುರಿದು ಬರುವಂತವ್ರು. 3ನೇದು ದಿಢೀರ್ ಅಂತ ಪಾಪ್ಯುಲಾರಿಟಿ. ಅದು ಬಿಗ್ ಬಾಸ್ ಪಾಪ್ಯುಲಾರಿಟಿ ಇರ್ಬೋದು, ಇಲ್ಲ ಸಿನಿಮಾ ಪಾಪ್ಯುಲಾರಿಟಿ ಇರ್ಬೋದು, ಇಲ್ಲ ಇನ್ನ ಬೇರೆ ಪಾಪ್ಯುಲಾರಿಟಿ, ಇನ್ಸ್ಟಾಗ್ರಾಮ್ ಪಾಪ್ಯುಲಾರಿಟಿ, ಈ ತರದ್ರಿಂದ ಬಂದವರು ಇರ್ಬೋದು. ಇವರು 3 ಜನ ವರ್ತನೆ ಹೆಂಗಿರುತ್ತೆ, ಇವರ 3 ಜನ ಬೆಳವಣಿಗೆ ಯಾವ ತರ ಇರುತ್ತೆ, ಮನುಷ್ಯರಾಗಿ ನೋಡುವಂತ ವರ್ತನೆ ಇರುತ್ತೆ ಇವರಲ್ಲಿ. ಇವರು ಏನಿದ್ರು ದೂರದಲ್ಲಿ ನಿಂತ್ಕೊಂಡು ಕೈ ಬೀಸುವಂಥದ್ದು, ದೂರದಲ್ಲೇನೆ ಜನನ್ನ ತಳ್ಳುವಂಥದ್ದು. ಕೆಲವು ಈಗಲೂ ಅವರ MLAಗಳು, ಅವ್ರ ಹೆಸರನ್ನ ಹೇಳೋದಕ್ಕೆ ಬೇಡ, ಪಾಪ ಟಾರ್ಗೆಟ್ ಮಾಡ್ದಂಗೆ ಆಗುತ್ತೆ. ಏನಾದರೂ ಹೋಗ್ಬಿಟ್ಟು ಒಂದು ಮದುವೆ ಇನ್ವಿಟೇಷನ್ ಕೊಟ್ಟರು ಹಿಂಗೆ ಬೆರಳನ್ನ ಅವ್ರಿಗೆ ಎಲ್ಲ ತಾಕ್ಬಿಡ್ತದೋ ಅಂತ ಹಿಂಗೆ ದೂರದಲ್ಲಿ ಹಿಂಗೆ ಟಚ್ ಮಾಡುವಂಥ ಒಂದು MLAನ ನಾನೇ ನೋಡಿದ್ದೀನಿ. ಆತ ಇದು ಉಪಮುಖ್ಯಮಂತ್ರಿ ಬೇರೆ ಆಗಿದ್ರು. ಇನ್ನು ಸಾಕಷ್ಟು ಜನ ಎಲ್ಲೋ ಹೋಗಿ ನಾಟಕಗಳು ಆಡ್ತಾರೆ, ಅವ್ರ ಮನೇಲಿ ಊಟ ಮಾಡೋದು, ಇವ್ರ ಮನೇಲಿ ಊಟ ಮಾಡೋದು ಅಂತ. ಎಲ್ಲಿದ್ದು ಊಟ ಮಾಡೋದು, ಮಿನರಲ್ ವಾಟರ್ ತರಿಸ್ಕೊಳ್ಳೋದು, ಇನ್ಯಾವುದೋ ಹೋಟ್ಲಿಂದ ತರಿಸ್ಕೊಂಡು ತಿನ್ನುಬಿಟ್ಟು ಅಲ್ಲಿಂದ ಬಂದ ತಕ್ಷಣನೇ ಮೈಲಿಗೆ ಆಗೋಯ್ತು ಅಂತ ಸ್ನಾನ ಮಾಡುವಂಥ ಜನನೂ ಇದ್ದಾರೆ. ಹಾಗಾಗಿ ಇದು
ಎಲ್ಲರೂ ಮಾತಾಡ್ಬೇಕು. ಈಗ ನಾವೇನೋ ಹೇಳಿದ್ವಿ, ನಾನು ಈಗಾಗಲೇ ಸಾಕಷ್ಟು ಜನದ ಜೊತೆ ಮಾತಾಡಿದ್ಮೇಲೆ ಇದು ಸರಿ ಇದೆ ಅಂತಂದಿದ್ದಕ್ಕೆ ವ್ಯಕ್ತಪಡಿಸ್ತಾ ಇದ್ದೀನಿ. ಹಂಗಂದ್ಬಿಟ್ಟು ನೀವು ಕೂಡ ನಾವು ಸರಿ ಇದೆ ಅಂತ ಅಂದ್ಬಿಟ್ಟು ಅಂದ ತಕ್ಷಣ ನೀವು ಸರಿ ಇದೆ ಅಂತ ಒಪ್ಕೊಳ್ಳುವಂತ ಯಾವುದೇ ಒತ್ತಾಯ ಇಲ್ಲ. ನೀವುಗಳು ಕೂಡ ಇದನ್ನ ಆಲೋಚನೆ ಮಾಡಬೇಕು. ಇದು ಸರಿ ಇದೆ ಅಂತಂದ್ರೆ ಬೆಂಬಲಿಸಿ, ಕೈ ಜೋಡಿಸಿ, ನಮ್ಮ ಜೊತೆನಾದ್ರೂ ಬನ್ನಿ, ಇಲ್ಲ ನೀವೇ ಆದ್ರೂ ಸಪ್ರೇಟ್ ಆಗಿ ಇದನ್ನ ದನಿ ಮಾಡ್ತಾ, ಇದನ್ನ ಜನಗಳಿಗೆ ಪ್ರಚಾರ ಮಾಡ್ತಾ, ಅವೇರ್ನೆಸ್ ಅನ್ನ ಮೂಡಿಸಿ, ಒಂದು ಹಂತಕ್ಕೆ ಇದು ಪ್ರಚಾರ ಆದ್ಮೇಲೆ ಇದನ್ನ ಕಾನೂನು ಯಾವ ರೀತಿ ಮಾಡಿಸೋದು ಅಂತ ಮುಂದಿನ ಹೆಜ್ಜೆಗೆ ಹೋಗೋಣ ಅಂತ ಹೇಳ್ತಾ, ಪೀಪಲ್ ಟಿವಿಲಿ ನಮ್ಮ ಎಲ್ಲ ಅನಿಸಿಕೆಗಳನ್ನ ಮತ್ತೆ ನಮ್ಮ ಆಲೋಚನೆಗಳನ್ನ, ನಮ್ಮ ಹೋರಾಟಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ಪೀಪಲ್ ಟಿವಿಯ ತಾಂತ್ರಿಕ ವರ್ಗ ಇರ್ಬೋದು, ಪೀಪಲ್ ಟಿವಿಯ ಮಾಲೀಕರು ಇರ್ಬೋದು, ಮತ್ತೊಮ್ಮೆ ಅವ್ರಿಗೆ ವಿಶೇಷವಾದ ಶರಣುಗಳನ್ನ ತಿಳಿಸ್ತಾ, ಎಲ್ಲ ಪೀಪಲ್ ಟಿವಿ ನೋಡ್ತಾ ಇರೋರಿಗೆ ಶರಣುಗಳು. ಥ್ಯಾಂಕ್ ಯು.